ಹಲೋ ಸಲಾಂ ನಮಸ್ತೆ. ಇತ್ತೀಚೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕವು ಅಕ್ರಮ ಮದ್ಯ ಸಾಗಾಣಿಕೆ ಪ್ರಕರಣದ ವಿಷಯವಾಗಿ ಹೊಸ ಒಂದು ಆದೇಶವನ್ನು ಹೊರಡಿಸಿದ್ದು ಅದನ್ನು ತಿಳಿಯುವುದು ಅವಶ್ಯಕವಾಗಿದೆ. ಪಂಚನಾಮೆ ಆಧಾರದಲ್ಲಿ ಎಫ್ಐಆರ್ ಅನ್ನು ದಾಖಲಿಸುವುದು ಕಾನೂನು ಬಾಹಿರ ಎಂದು ಅದು ತಿಳಿಸಿದೆ. ಅಕ್ರಮ ಮದ್ಯ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ 5 ವರ್ಷದ ಸಜೆ ಹಾಗೂ 1 ಲಕ್ಷ ರೂಪಾಯಿ ದಂಡವನ್ನು ಭರಿಸಬೇಕಾಗಿ ಗುರಿಯಾಗಿದ್ದ ರವಿ ಹಾಗೂ ದಯಾನಂದ ಅವರ ಪ್ರಕರಣವನ್ನು ಪುನರ್ ಪರಿಶೀಲನಾ ಅರ್ಜಿ ಆಧಾರದ ಮೇಲೆ ಹೈಕೋರ್ಟ್ ವಜಾಗೊಳಿಸಿದೆ. ಹಾಗಾದ್ರೆ ಕಾನೂನು ಏನನ್ನು ಹೇಳುತ್ತದೆ ಅಂತ ನೋಡೋದಾದ್ರೆ, ಯಾವುದೇ ಅಕ್ರಮ ಮದ್ಯ ಸಾಗಾಣಿಕೆ ತಡೆ ಪ್ರಕರಣದಲ್ಲಿ ಎಫ್ಐಆರ್ ಅನ್ನು ಮಾಹಿತಿದಾರ ತನ್ನ ಸಹಿಯನ್ನು ಒಳಗೊಂಡಂತೆ ನೀಡಿದ ದೂರಿನ ಮುಖಾಂತರವಾಗಲಿ ಅಥವಾ ಪೊಲೀಸರಿಗೆ ಸಿಕ್ಕ ಖಚಿತ ಮಾಹಿತಿ ಅನ್ವಯ ಅವರು ದಾಖಲಿಸಿದ ಲಿಖಿತ ದೂರಿನ ಅನ್ವಯವಾಗಲಿ ಮಾತ್ರ ಎಫ್ಐಆರ್ ಅನ್ನು ದಾಖಲಿಸಲು ಸಾಧ್ಯ ಎಂದು ತಿಳಿಸಿದೆ.